ವಿಮೋಚನ ಕಾಂಡ 15ನೇ ಅಧ್ಯಾಯ 26ನೇ ಕೊನೆ ವಚನ. ಸಾಕು. ಹಲ್ಲೆಲೂಯಾ. ಯೆಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕನು. ಆದರೆ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಅಲ್ಲಿ ಐ ಆಮ್ ದ ಲಾರ್ಡ್ ಹೂ ಹೀಲ್ಸ್ ಎಂಬುದಾಗಿ ಇದೆ. ಯೆಹೋವನೆಂಬ ನಾನೇ ನಿಮ್ಮನ್ನ ಸ್ವಸ್ಥಪಡಿಸುವವನು. ಹಲ್ಲೆಲೂಯಾ. ಈ ದಿನದ ಧ್ಯಾನಾಂಶ ಸ್ವಸ್ಥಪಡಿಸುವ ದೇವರು. ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಯಾರು ಹಿಂದೆ ಬಾಗಿಲು ಹಚ್ಚಿಬಿಟ್ಟಿದ್ದೀರಲ್ಲ, ಕತ್ಲೆ ಕಾಣಿಸ್ತಿದೆ. ಓಕೆ. ಹಲ್ಲೆಲೂಯಾ. ಮಹಾಪರಿಶುದ್ಧನಾದಂಥ ನೀತಿಯುಳ್ಳ ದೇವರಪ್ಪ, ನಿನ್ನ ಒಳ್ಳೆಯ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಹೌದು ರಾಜಪ್ಪ, ತಾನೇ ಈ ಆರಾಧನೆಯ ಪ್ರಾರಂಭದಿಂದ ಈವರೆಗೆ ಸ್ವಾಮಿ ಅಪ್ಪ, ನಿನ್ನ ಪ್ರಸನ್ನತೆಯಲ್ಲಿ ಅಪ್ಪ ನಮ್ಮನ್ನು ನಡೆಸುತ್ತಾ ಬಂದಿದ್ದಕ್ಕಾಗಿ ಸ್ತೋತ್ರ. ನಮ್ಮ ಮಧ್ಯದಲ್ಲಿ ನೀನು ಸಂಚರಿಸಿ ದೇವರಪ್ಪ, ತಾನೇ ನಮ್ಮೊಬ್ಬೊಬ್ಬರನ್ನು ಮುಟ್ಟಿ ಅಪ್ಪ ನಿನ್ನ ಆತ್ಮನಿಂದ ತುಂಬಿ ಸ್ವಾಮಿಯ ಬಲವನ್ನು ಕೊಟ್ಟಿದ್ದೀರಾ ರಾಜ, ಅದಕ್ಕಾಗಿ ಸ್ತೋತ್ರ. ನಿನ್ನ ಪ್ರಸನ್ನತೆಯಲ್ಲಿ ಇರುವಾಗಲೇ ಅಪ್ಪ, ನಿನ್ನ ವಾಕ್ಯದಿಂದ ದೇವರಪ್ಪ ನೀನು ನಮ್ಮೊಬ್ಬೊಬ್ಬರೊಟ್ಟಿಗೆ ಮಾತನಾಡಲಿಕ್ಕೆ ಇರುವಾಗ ಸ್ವಾಮಿ, ಈ ವಾಕ್ಯ ಭಾಗವನ್ನು ನಿನ್ನ ಹತ್ತೊಟ್ಟಿಗೆ ಒಪ್ಪಿಸಿಕೊಡುತ್ತೇನೆ. ವಾಕ್ಯದ ಗಾಂಭೀರ್ಯತೆ ನಮ್ಮೆಲ್ಲರನ್ನ ಆವರಿಸಿಕೊಳ್ಳಲಿ ರಾಜ. ಕೇಳುವ ಕಿವಿಗಳನ್ನು ತೆರೆಯ ಮಾಡಿ ಸ್ವಾಮಿ ಅಪ್ಪ, ಮತ್ತಪ್ಪ ನಿನ್ನ ವಾಕ್ಯವು ಕತ್ತಿಯಂತೆ ಒಬ್ಬೊಬ್ಬರ ಹೃದಯದಲ್ಲಿ ನಾಟಿಕೊಂಡು ರಾಜಪ್ಪ, ಒಬ್ಬೊಬ್ಬರನ್ನ ದೇವರಪ್ಪ ಸರಿಪಡಿಸಿ ನಿನ್ನ ವಾಕ್ಯಕ್ಕನುಗುಣವಾಗಿ ರೂಪಿಸಲಿ ರಾಜ. ಮತ್ತು ವಾಕ್ಯ ಹಂಚುವಂತ ನನ್ನನ್ನು ನಿನ್ನ ಆತ್ಮನಲ್ಲಿ ಮರೆ ಮಾಡುಕರ್ತೇನೆ. ನನ್ನ ಜ್ಞಾನ ತಿಳುವಳಿಕೆಗಳನ್ನು ಮುರಿದಪ್ಪ ಅಪ್ಪ, ನೀನು ತಾನೇ ನನ್ನ ಮೂಲಕವಾಗಿ ಮಾತನಾಡು ರಾಜ. ಯಾಕೆಂದರೆ ನಿನ್ನ ನುಡಿಗಳು ಮಾತ್ರವೇ ಒಬ್ಬೊಬ್ಬರ ಜೀವಿತವನ್ನು ಬದಲಾಯಿಸುವಂಥದ್ದು ಕರ್ತನೆ. ನೀನು ಮಾತನಾಡು ಮಹಿಮೆಯನ್ನು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿದ್ದೇವೆ ಚೀಳು ನಮ್ಮ ತಂದೆಯೇ, ಆಮೆನ್. ಹಲ್ಲೆಲೂಯಾ. ಈಗ ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಯೆಹೋವನೆಂಬ ನಾನೇ ನಿಮ್ಮನ್ನ ಸ್ವಸ್ಥಪಡಿಸುವ ದೇವರು ಎಂಬುದಾಗಿ. ಯಾವುದರಿಂದ ದೇವರು ನಮ್ಮನ್ನ ಸ್ವಸ್ಥಪಡಿಸ್ತಾರೆ? ಹಲ್ಲೆಲೂಯಾ. ಯಾಕೆ ದೇವರು ನಿಮ್ಮನ್ನ ಸ್ವಸ್ಥಪಡಿಸಬೇಕು? ಯಾವ ವಿಷಯದಲ್ಲಿ ನಿಮ್ಮನ್ನು ಸ್ವಸ್ಥಪಡಿಸಬೇಕು? ಎಷ್ಟು ಜನಿಗೆ ಸ್ವಸ್ಥತೆ ಬೇಕು? ಫಸ್ಟ್ರೇ ನಾವೆಲ್ಲ ಆರೋಗ್ಯವಾಗಿ ಇದ್ದೀವಿ, ದೇವ್ರ ಸ್ತೋತ್ರ. ಹಾಗಾಗಿ ನಮಗೆ ಸ್ವಸ್ಥತೆ ಅವಶ್ಯಕತೆ ಏನಿಲ್ಲ. ಯಾರು ಅನಾರೋಗ್ಯದಲ್ಲಿದ್ದಾರೋ ಅವರನ್ನು ದೇವ್ರು ಸ್ವಸ್ಥಪಡಿಸಲಿ ಅಂತೀರಾ? ಹಲ್ಲೆಲೂಯಾ. ಹಲ್ಲೆಲೂಯಾ. ಮನಸ್ಸಿನ ಸ್ವಸ್ಥತೆ ನಿಮ್ಮ ಪಾಸ್ಟರ್ ಅಮ್ಮ ಹೇಳ್ತಾ ಇದ್ದಾರೆ. ನಿಜನಾ? ಮನಸ್ಸಿನಲ್ಲಿ ಎಷ್ಟು ಜನಕ್ಕೆ ಸ್ವಸ್ಥತೆ ಬೇಕಾಗಿದೆಯಾ? ಹಲ್ಲೆಲೂಯಾ. ಹಾಗಾದರೆ ವಾಕ್ಯವನ್ನ ನೋಡಿಕೊಳ್ಳೋಣ. ಕೀರ್ತನೆ 147ನೇ ಕೀರ್ತನೆ 3ನೇ ವಚನ. ಮುರಿದ ಮನಸ್ಸುಳ್ಳವರನ್ನು ವಾಸಿ ಮಾಡುತ್ತಾನೆ, ಅವರ ಗಾಯಗಳನ್ನು ಕಟ್ಟುತ್ತಾನೆ. ಸಾಕು. ಹಲ್ಲೆಲೂಯಾ. ಆತನು ವಾಕ್ಯವನ್ನು ನಾವು ವಿಮೋಚನ ಕಾಂಡದಲ್ಲಿ ಧ್ಯಾನ ಮಾಡಿದ್ವಿ. ಐ ಆಮ್ ದ ಲಾರ್ಡ್ ಹೂ ಹೀಲ್ಸ್ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ನಿಮ್ಮನ್ನು ಸ್ವಸ್ಥಪಡಿಸುವ ದೇವರು ನಾನೇ. ಯಾವುದರಿಂದ ಸ್ವಸ್ಥಪಡಿಸ್ತೇನೆಂದ್ರೆ, ಮುರಿದ ಮನಸ್ಸುಳ್ಳಂತ ನಿಮ್ಮನ್ನ ನಾನೇನ್ ಮಾಡ್ತೇನೆ? ಸ್ವಸ್ಥಪಡಿಸುತ್ತೇನೆ. ನಿಮ್ಮ ಹೃದಯದ ಗಾಯಗಳನ್ನ ನಾನು ಕಟ್ಟುತ್ತೇನೆ. ಹಲ್ಲೆಲೂಯಾ. ಆತನು ಮುರಿದ ಮನಸ್ಸುಳ್ಳವರನ್ನ ಹುಡುಕಿ ಅವರ ಗಾಯಗಳನ್ನ ಕಟ್ಟುವಾತನು. ಗಾಯಗಳನ್ನ ಕಟ್ಟುವಂತ ದೇವರು ಈ ದಿನ ನಿಮ್ಮ ಹೃದಯಗಳನ್ನ ನೋಡ್ತಾ ಇದ್ದಾನೆ. ನಿಮ್ಮ ಹೃದಯವು ಎಷ್ಟರ ಮಟ್ಟಿಗೆ ಮುರಿಯಲ್ಪಟ್ಟು ಗಾಯ ಮಾಡಲ್ಪಟ್ಟಿದೆ. ಹಲ್ಲೆಲೂಯಾ. ಹೃದಯದಲ್ಲಿ ಗಾಯಗಳು ಯಾಕೆ ಉಂಟಾಗುತ್ತೆ? ಮಾತಾಡಬೇಕು ಬೇಗ. ಹೃದಯದಲ್ಲಿ ಗಾಯಗಳು ಯಾಕೆ ಉಂಟು? ನಿಮ್ಗೆ ಯಾರಿಗೂ ಹೃದಯದಲ್ಲಿ ಗಾಯ ಉಂಟಾಗಿಲ್ವಾ? ನೋಡಿದ್ರ, ಯಾರಿಗೆ ಗಾಯ ಜಾಸ್ತಿ ಆಗಿದೆ ಅವ್ರ ಬಾಯಿಂದ ಇದೆಲ್ಲ ಬರುತ್ತೆ. ಹಲ್ಲೆಲೂಯಾ.
ಪ್ರೀತಿಯಿಂದ ದ್ರೋಹ ಹೊಂದಿದಾಗ, ನಂಬಿಕೆಯಿಂದ ದ್ರೋಹವನ್ನು ಅನುಭವಿಸಿದಾಗ ನಮ್ಮ ಹೃದಯದಲ್ಲಿ ಗಾಯಗಳು ಉಂಟಾಗುತ್ತೆ. ಹಲ್ಲೆಲೂಯಾ. ಅದನ್ನ ನಾವು ನಮ್ಮ ಸುತ್ತಲೂ ನಮ್ಮನ್ನು ಪ್ರೀತಿಸುವವರು, ನಮಗೆ ಕಾಳಜಿನ ವಹಿಸುವವರು ಎಷ್ಟೇ ಜನರಿದ್ದರೂ ಆ ಗಾಯಗಳು ಕಟ್ಟಲ್ಪಡುವುದಕ್ಕೆ ಸಾಧ್ಯವೇ ಇಲ್ಲ. ಹಲ್ಲೆಲೂಯಾ. ನಾವೇನ್ ಮಾಡ್ತಾ ಇರ್ತೇವೆ, ಆ ಗಾಯಗಳನ್ನ ನೆನೆಸಿ ಯಾವಾಗಲೂ ಕೊರಗುವಂಥವರು, ಕಣ್ಣೀರು ಸುರಿಸುವಂಥವರು ಆಗಿರ್ತೇವೆ. ಅರೆ, ನಾನು ಈ ವ್ಯಕ್ತಿಯನ್ನ ಎಷ್ಟು ಪ್ರೀತಿ ಮಾಡಿದ್ನಲ್ವ, ಎಷ್ಟೊಂದು ಪ್ರೀತಿ ಮಾಡಿದೆ, ಆದರೆ ಇವ್ರೇನು ಮಾಡ್ತಾ ಇದ್ದಾರೆ, ನನ್ನ ಪ್ರೀತಿಗೆ ಬೆಲೆಯೇ ಇಲ್ಲದ ಹಾಗೆ ನಡೆದುಕೊಳ್ತಾ ಇದ್ದಾರೆ. ನಿಮ್ಗೆ ಗಾಯ ಆಗಲ್ವಾ? ಮನಸ್ಸಿಗೆ ಬೇಸರಿಕೆ ಆಗಲ್ವಾ? ಹಲ್ಲೆಲೂಯಾ. ಅದನ್ನು ಯಾರ ಹತ್ರನಾದ್ರು ಹೇಳ್ಕೊಂಡ್ರೆ ಸರಿ ಹೋಗುತ್ತಾ? ಯಾಕೆ ಸರಿ ಹೋಗಲ್ಲ? ಯಾಕೆ ಸರಿ ಹೋಗಲ್ಲ? ಹಲ್ಲೆಲೂಯಾ. ಗಾಯಗಳು ಗುಣವಾಗಬೇಕು. ಹೋಶೇಯನ ಜೀವಿತವನ್ನ ನಾವು ನೋಡ್ತೇವೆ. ಆತನಿಗೆ ದೇವರು ಹೋಗಿ ನೀನು ಒಬ್ಬ ವ್ಯಭಿಚಾರಣಿಯನ್ನ ಮದುವೆಗೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಈಗ ಆತನು ಹೋಗಿ ಆ ವ್ಯಭಿಚಾರಣಿಯನ್ನ ಕೊಂಡುಕೊಂಡು ಆಕೆಗೆ ಹೇಳ್ತಾ ಇದ್ದಾನೆ, ದೇವರು ನನಗೆ ನಿನ್ನನ್ನು ವಿವಾಹವಾಗುವುದಕ್ಕೆ ಹೇಳಿದ್ದಾರೆ, ಸ್ವಲ್ಪ ಸಮಯ ನೀನೇನ್ ಮಾಡು, ಸ್ವಲ್ಪ ದಿನಗಳವರೆಗೆ ಈ ಎಲ್ಲ ಕಾರ್ಯವನ್ನು ಬಿಟ್ಟು ನನಗೆ ಹೆಂಡತಿಯಾಗಿ ಇರು. ಹಲ್ಲೆಲೂಯಾ. ಉತ್ತಮ ಪುರುಷನು, ಯಾವುದೇ ಕೊರತೆ ಇಲ್ಲದ ದೇವ ಮನುಷ್ಯನು ಒಬ್ಬ ವ್ಯಭಿಚಾರಣಿಯನ್ನ ಆತನು ಮದುವೆ ಮಾಡಿಕೊಳ್ತಾ ಇದ್ದಾನೆ. ಈಗ ಆಕೆ ಆತನೊಟ್ಟಿಗೆ ಒಪ್ಪಂದವನ್ನ ಮಾಡಿಕೊಂಡು, ಹೌದು ಸ್ವಲ್ಪ ದಿನನ, ಸರಿ ಆಯ್ತು ಬಿಡು, ನಾನು ನಿನ್ನ ಜೊತೆ ನಿನ್ನ ಹೆಂಡತಿಯಾಗಿ ಇರ್ತೇನೆ ಎಂಬುದಾಗಿ ಹೇಳಿ ಮಾರನೇ ದಿನ ಇಲ್ಲೋಗಿ ನಿಂತಿದ್ದಾಳೆ. ಹಲ್ಲೆಲೂಯಾ. ತಿರುಗಿ ವ್ಯಭಿಚಾರದ ಸ್ಥಳದಲ್ಲಿ ಹೋಗಿ ಯಾರು ನನ್ನನ್ನು ಹೆಚ್ಚಿನ ಹಣಕ್ಕೆ ಕೊಂಡುಕೊಳ್ತಾರೆ ಅಂತ ನಿಂತಿದ್ದಾಳೆ. ಹೋಶೇಯನು ಹೋಗ್ತಾನೆ, ಆಕೆನ ತಿರುಗಿ ಕೊಂಡುಕೊಂಡು ಕರೆದುಕೊಂಡು ಬರ್ತಾನೆ. ಈಕೆ ನನಗೆ ಹೆಂಡತಿಯಾಗಿದ್ದಾಳೆ. ತಿರುಗಿ ಆಕೆಗೆ ಬುದ್ಧಿವಾದನ ಹೇಳ್ತಾನೆ. ಆಕೆ ತಿರುಗಿ ಏನು ಮಾಡ್ತಾಳೆ, ಆಯ್ತು ಬಿಡಪ್ಪ, ಇನ್ಮೇಲೆ ನಾನು ನಿನ್ಗೇನು ಮಾಡ್ತೀನಿ, ನೀನು ಇಷ್ಟ ಬಂದಾಗ ಅದು ನಿನ್ಗೆ ಇಷ್ಟ ಆಗೋ ರೀತಿಯಲ್ಲಿ ನಾನು ನಿನಗೆ ಹೆಂಡತಿಯಾಗಿರ್ತೇನೆ. ತಿರುಗಿ ಏನು ಮಾಡ್ತಾ ಇದ್ದಾಳೆ? ಹಲ್ಲೆಲೂಯಾ. ಈಗ ಹೋಶೇಯನ ಮನಸ್ಥಿತಿ ಹೇಗಿರಬಹುದು ಅಲ್ವಾ? ಅಯ್ಯೋ, ದೇವ್ರು ಹೇಳಿದ್ರೆ ಈಕೆನ ಮದುವೆ ಆಗುವಂತ, ನಾನು ಈಕೆನ ಕೊಂಡುಕೊಂಡು ಈಕೆನ ಇಷ್ಟರ ಮಟ್ಟಿಗೆ ಪ್ರೀತಿ ಮಾಡ್ತಾ ಇದ್ದೇನೆ, ನನಗೆ ಈ ಲೋಕದಲ್ಲಿ ಒಂದು ಉತ್ತಮ ಹೆಸರಿದೆ, ನಾನು ದೇವರ ಮನುಷ್ಯನು, ದೇವರ ಪ್ರವಾದಿ, ಉತ್ತಮವಾಗಿ ನಾನು ಜೀವಿಸ್ತಾ ಇದ್ದೇನೆ, ಪಾಪವಿಲ್ಲದೆ ನಾನು ಜೀವಿಸ್ತಾ ಇದ್ದೇನೆ, ಈಕೆನ ಮದುವೆ ಮಾಡಿಕೊಂಡು ಈಕೆಗೆ ಉತ್ತಮ ಜೀವನ ಕೊಡೋಣ ಅಂದ್ರೆ ಈಕೆ ಏನು ಮಾಡ್ತಾ ಇದ್ದಾಳೆ, ತಿರುಗಿ ಅದಕ್ಕೆ ಓಡಿ ಹೋಗ್ತಾ ಇದ್ದಾಳೆ. ಆತನ ಮನಸ್ಸು ಎಷ್ಟರ ಮಟ್ಟಿಗೆ ಗಾಯಗೊಂಡು, ಎಷ್ಟರ ಮಟ್ಟಿಗೆ ಆತನು ಕಣ್ಣೀರು ಸುರಿಸಿರ್ಬೋದು. ಜನ ಎಲ್ಲ ಹೋಶೇಯನನ್ನ ನೋಡಿ ಸಭಾಷ್ ಹೋಶೇಯ ಅಂತಾರ. ಹೋಶೇಯ, ನೀನು ಹೋಗಿ ಮದುವೆ ಮಾಡ್ಕೊ ಬಂದಿದೆಯಲ್ಲ, ನೋಡು ನಿನ್ನ ಹೆಂಡತಿ ತಿರುಗಿ ಹೋಗಿ ಮಾರ್ಕೆಟಲ್ಲಿ ನಿಂತಿದ್ದಾಳೆ. ಹಲ್ಲೆಲೂಯಾ. ಆತನನ್ನ ಗೌರವಿಸುತ್ತಾ ಇರುವಂತ ಜನರು, ಹೋಶೇಯನನ್ನ ಪ್ರೀತಿ ಮಾಡುವಂತ ಜನರು ಹೋಶೇಯನನ್ನ ನೋಡಿ, ನೀನು ಯಾಕೆ ಆಕೆಯನ್ನು ಹೋಗಿ ವಿವಾಹವಾದೆ, ಆಕೆ ನಿನ್ನ ಮಾನ ಕಳೆಯುವವಳಾಗಿ ತಿರುಗಿ ಹೋಗಿ ವ್ಯಭಿಚಾರಕ್ಕೆ ನಿಂತಿದ್ದಾಳೆ. ಆತನನ್ನು ಗೌರವಿಸಬೇಕಾದಂಥ ಜನರು ಆತನನ್ನು ನಿಂದಿಸಿ ಮಾತನಾಡುವಾಗ, ನಿನ್ನ ಹೆಂಡತಿ ತಿರುಗಿ ಈಗ ಹೋಗಿ ನಿಂತಿದ್ದಾಳೆ ಎನ್ನುವಾಗ ಆತನ ಮನಸ್ಸು ಹೇಗಿರುತ್ತೆ? ಹಲ್ಲೆಲೂಯಾ. ನಾವು ಸಹ ನಮ್ಮ ಜೀವಿತದಲ್ಲಿ ಅನೇಕರನ್ನ ಪ್ರೀತಿ ಮಾಡ್ತೇವೆ. ಅನೇಕರನ್ನ ಪ್ರೀತಿ ಮಾಡಿ ಅನೇಕರನ್ನ ಪ್ರೀತಿಯಲ್ಲಿ ಸಹಿಸಿಕೊಳ್ಳುವಾಗ ಅವರು ತಿರುಗಿ ನಮಗೆ ಅದೇ ರೀತಿಯಾದಂಥ ದ್ರೋಹಗಳನ್ನು ಮಾಡುವುದಕ್ಕೆ ನಿಲ್ಲುವಾಗ ನಮ್ಮ ಹೃದಯ ಒಡೆಯಲ್ಪಟ್ಟು ನಮ್ಮ ಹೃದಯದಲ್ಲಿ ಗಾಯ ಉಂಟಾಗುತ್ತೆ. ಅನೇಕರನ್ನ ನಾವು ನಂಬಿ ಹೋಗ್ತೇವೆ. ಅವರನ್ನು ನಂಬಿ ಹೋದದ್ದಕ್ಕೆ ಅವರು ನಮ್ಮ ಜೀವಿತವೇ ಹಾಳಾಗುವ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ಕಾರ್ಯವನ್ನ ಮಾಡ್ತಾರೆ ಅಲ್ವಾ? ಈ ಲೋಕದಲ್ಲಿ ಆ ರೀತಿಯಾದಂಥ ಕಾರ್ಯಗಳು ಯವನಸ್ಥರ ನಡುವೆ ಚೆನ್ನಾಗಿ ನಡೀತದೆ. ಪ್ರೀತಿ ಹೆಸರಿನಲ್ಲಿ ಬಹಳ ನಂಬಿಕಾಸ್ತಿಕೆಯಿಂದ ಇರ್ತಾರೆ. ನಾನು ಆತನನ್ನು ನಂಬಿ ಹೋದೆ, ನಾನು ಆಕೆಯನ್ನು ನಂಬಿ ಹೋದ್ಮೇಲೆ ಆತನ ಏನು ಮಾಡ್ದ, ನನ್ನನ್ನು ಕೆಡಿಸಿ ಇನ್ಮೇಲೆ ನಾನು ನಿನ್ನನ್ನು ಮದುವೆ ಆಗಕ್ಕಾಗಲ್ಲ, ನನ್ನನ್ನು ಉಪಯೋಗಿಸಿಕೊಂಡು ಬಿಟ್ಟ. ಆಕೆ ನನ್ನನ್ನು ಉಪಯೋಗಿಸಿಕೊಂಡು ಬಿಟ್ಲು. ನಾನು ಆಕೆನ ನಂಬಿದ್ದೆ, ಆಕೆನ ಬಹಳವಾಗಿ ಪ್ರೀತಿ ಮಾಡ್ತಾ ಇದ್ದೆ. ಆಕೆ ನೋಡಿದ್ರೆ ಇನ್ನೊಬ್ಬನನ್ನ ನನಗಿಂತಲೂ ಪ್ರೀತಿ ಮಾಡ್ತಾ ಇದ್ದಾಳೆ. ಹೃದಯದಲ್ಲಿ ಗಾಯ ಉಂಟಾಗಲ್ವಾ?
ಹಲ್ಲೆಲೂಯಾ. ನಾನು ಈ ವ್ಯಕ್ತಿಯನ್ನ ನಮ್ಮ ಕುಟುಂಬದಲ್ಲಿ ಇಷ್ಟರ ಮಟ್ಟಿಗೆ ನಂಬಿದ್ದೆನು, ಇವ್ರಿಗೋಸ್ಕರವಾಗಿ ನಾನು ಏನನ್ನು ಬೇಕಾದರೂ ಮಾಡುವುದಕ್ಕೆ ಸಿದ್ಧನಾಗಿದ್ದೆನು. ಆದರೆ ಇವ್ರು ಏನ್ ಮಾಡ್ತಾ ಇದ್ದಾರೆ? ನನಗೆ ದ್ರೋಹವನ್ನ ಮಾಡ್ತಾ ಇದ್ದಾರೆ. ನನ್ನಿಂದ ಉಪಕಾರವನ್ನು ಹೊಂದಿಕೊಂಡು ನನ್ನ ಹಿಂದುಗಡೆ ಒಳಸಂಚುಗಳನ್ನ ಮಾಡುವವರಾಗಿದ್ದಾರೆ. ನನ್ನಿಂದ ಉಪಕಾರವನ್ನು ಹೊಂದಿಕೊಂಡು ನನ್ನ ವಿರುದ್ಧವಾಗಿಯೇ ಮಾತನಾಡುವವರಾಗಿದ್ದಾರೆ. ಹಲ್ಲೆಲೂಯಾ. ಈ ಪರಿಸ್ಥಿತಿಗಳು ನಮ್ಮ ಜೀವಿತದಲ್ಲಿ ಬರುವಾಗ ನಮ್ಮ ಹೃದಯದಲ್ಲಿ ಗಾಯ ಉಂಟಾಗುತ್ತೆ. ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ಅನೇಕ ತಪ್ಪಾದಂಥ ವ್ಯಕ್ತಿಗಳು ಬರುವುದರಿಂದ, ಅನೇಕ ಪರಿಸ್ಥಿತಿಗಳಲ್ಲಿ ನಾವಾಗಿಯೇ ಸಿಲುಕಿಕೊಳ್ಳುವುದರಿಂದ ನಮ್ಮ ಹೃದಯದಲ್ಲಿ ಗಾಯಗಳು ಉಂಟಾಗುತ್ತೆ. ನಮ್ಮ ಮನಸ್ಸು ಮುರಿಯಲ್ಪಡುತ್ತೆ. ಹಲ್ಲೆಲೂಯಾ. ಆ ಗಾಯಗಳು ಕಟ್ಟಲ್ಪಡಬೇಕಾದ್ರೆ ಎಷ್ಟು ವರ್ಷ ಆದ್ರೂ ಸಾಕಾಗಲ್ಲ. ಯಾರ ಹತ್ರ ಮಾತಾಡಿದ್ರೂ ಆ ಗಾಯ ವಾಸಿಯಾಗಲ್ಲ ಅಲ್ವಾ? ಅನೇಕ ಪರಿಸ್ಥಿತಿಗಳನ್ನು ನಿಮ್ಮ ಜೀವಿತದಲ್ಲಿ ನಡೆದ ಘಟನೆಗಳನ್ನು ಇಲ್ಲಿವರೆಗೆ ಒಂದು 100 ಜನದ ಹತ್ರ ಹೇಳ್ಕೊಂಡಿರ್ತೀರ. ತಿರುಗಿ ಆ ವಿಷಯ ನಿಮಗೆ ನೆನಪಾದಾಗ ಮನಸ್ಸಿಗೆ ಬೇಸರ ಆಗಲ್ವಾ? ಯಾಕೆ ಬೇಸರ ಆಗ್ತಿದೆ? ಗಾಯಗಳು ವಾಸಿಯಾಗಿಲ್ಲದ ನಿಮಿತ್ತ. ಹಲ್ಲೆಲೂಯಾ. ಹಾಗಾದರೆ ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಾನು ಮುರಿದ ಮನಸ್ಸುಳ್ಳವರನ್ನ ವಾಸಿ ಮಾಡ್ತೇನೆ, ಅವರ ಗಾಯಗಳನ್ನ ಕಟ್ಟುತ್ತೇನೆ. ಹಲ್ಲೆಲೂಯಾ. ಯೆರೆಮೀಯನ ಪ್ರವಾದನೆ ಗ್ರಂಥ 30ನೇ ಅಧ್ಯಾಯ 17ನೇ ವಚನ. ಯೆಹೋವನು ಇಂತೆನ್ನುತ್ತಾನೆ, ಇಗೋ ಇದು ಚಿಯೋನ್, ಯಾರಿಗೂ ಬೇಡವಾಗಿರುವ ನಗರಿ ಎಂದು ಜನರು ಹೇಳಿ ನಿನ್ನನ್ನು ಭ್ರಷ್ಟಳೆಂದದ್ದನ್ನು ನಾನು ಸಹಿಸಲಾರದೆ ನಿನಗೆ ಗುಣಪಡಿಸಿ ನಿನ್ನ ಬಾಸುಂಡೆಗಳನ್ನು ವಾಸಿ ಮಾಡುವೆನು. ಹಾಗಾದ್ರೆ ಚಿಯೋನ್ ನಗರಿ ಅಂದ್ರೆ ಇಸ್ರಾಯೇಲರ ಕುರಿತಾಗಿ ದೇವರು ಮಾತನಾಡಿದ್ದಾರೆ. ದೇವರು ಇಲ್ಲಿ ದೈಹಿಕವಾದಂಥ ಗಾಯಗಳನ್ನ ನಾನು ವಾಸಿ ಮಾಡ್ತೇನೆ, ಗುಣಪಡಿಸ್ತೇನೆ ಎಂಬುದಾಗಿ ಹೇಳ್ತಾ ಇಲ್ಲ. ಈ ಇಸ್ರಾಯೇಲರು ಅವಮಾನಕ್ಕೆ ಗುರಿಯಾಗಿ, ತುಚ್ಛೀಕರಿಸಲ್ಪಟ್ಟು ಜನರ ಹೀಯಾಳಿಕೆಗೆ ಗುರಿಯಾಗಿರುವುದನ್ನ ಕಂಡು ದೇವರು ಹೇಳ್ತಾ ಇದ್ದಾರೆ, ನಾನು ನಿನ್ನ ಹೃದಯದ ಗಾಯವನ್ನ ಕಟ್ಟುತ್ತೇನೆ, ನಾನು ನಿನ್ನ ಬಾಸುಂಡೆಗಳನ್ನ ವಾಸಿ ಮಾಡುತ್ತೇನೆ. ಹಲ್ಲೆಲೂಯಾ. ಅನೇಕ ಪರಿಸ್ಥಿತಿಗಳು ನಮ್ಮನ್ನ ಆವರಿಸಿಕೊಂಡು, ಅನೇಕ ತಪ್ಪಾದ ವ್ಯಕ್ತಿಗಳು ನಮ್ಮ ಜೀವಿತದಲ್ಲಿ ಬಂದು ನಾವು ಅವರನ್ನು ಪ್ರೀತಿಸಿ, ನಾವು ಅವರಿಗೆ ನಮ್ಮ ಹೃದಯದಲ್ಲಿ ಸ್ಥಳ ಕೊಟ್ಟು, ನಾವು ಅವರಿಗೆ ನಮ್ಮ ಕುಟುಂಬದಲ್ಲಿ ಸ್ಥಳ ಕೊಟ್ಟು, ನಾವು ಅವರನ್ನು ಹೆಚ್ಚಾಗಿ ನಂಬಿದ್ದರಿಂದ ನಮಗುಂಟಾದಂಥ ಗಾಯದಿಂದ ಈಗ ನಾವೇನಾಗ್ತಾ ಇದ್ದೇವೆ? ಬಳಲಿ ಹೋಗ್ತಾ ಇದ್ದೇವೆ. ನಾವು ಅದನ್ನು ಯಾರ ಬಳಿಯಲ್ಲಿ ಹೇಳ್ಕೊಂಡ್ರೂ ನಮಗೆ ಸಮಾಧಾನ ಆಗ್ತಾ ಇಲ್ಲ. ಕಣ್ಣೀರ ಧಾರೆ ಹರಿದು ಬರ್ತಾನೆ ಇದೆ. ಇನ್ನು ಬದುಕುವ ಆಸೆಯೇ ನಮಗೆ ಇಲ್ಲ. ಯಾಕಿಲ್ಲ? ಯಾಕೆಂದ್ರೆ ಇವರನ್ನು ಎಷ್ಟರಾಗಿ ನಂಬಿದ್ರು, ಎಷ್ಟಾಗಿ ಸಹಿಸಿಕೊಂಡ್ರು, ಎಷ್ಟಾಗಿ ಪ್ರೀತಿ ಮಾಡಿದ್ರು, ಇವರು ತಿರುಗಿ ನನ್ನ ಹೃದಯದ ಗಾಯವನ್ನ ಹೆಚ್ಚಿಸುವವರೇ ಆಗಿದ್ದಾರೆ. ನನ್ನ ಜೀವಿತದ ಸಮಾಧಾನವನ್ನ ಹಾಳು ಮಾಡುವವರೇ ಆಗಿದ್ದಾರೆ. ಹಲ್ಲೆಲೂಯಾ. ಯಾವಾಗ ನಮ್ಮ ಮನಸ್ಸಿನಲ್ಲಿ ಗಾಯಗಳು ಹೆಚ್ಚಾಗಿ ಮನಸ್ಸಿಗೆ ಸಮಾಧಾನವಿಲ್ಲದೆ ಹೋಗುತ್ತದೋ ಆಗ ಮನುಷ್ಯನಿಗೆ ಕಟ್ಟೆ ಕಡೆದಾಗಿ ತೋರುವ ಮಾರ್ಗ ಒಂದುಂಟು, ಅದು ಮರಣದ ಮಾರ್ಗವೇ. ಹಲ್ಲೆಲೂಯಾ. ನಾವು ನಮ್ಮನ್ನು ಸರಿಪಡಿಸಿಕೊಳ್ಳುವುದಕ್ಕೆ ಎಲ್ಲ ವಿಧದಲ್ಲಿಯೂ ಪ್ರಯತ್ನವನ್ನ ಮಾಡ್ತೇವೆ. ಹೇಗಾದರೂ ಅದನ್ನು ಮರೆಯಬೇಕು, ಹೇಗಾದರೂ ನಡೆದ ಆ ಘಟನೆಯನ್ನು ಮರೆಯಬೇಕು, ಹೇಗಾದರೂ ಈ ವ್ಯಕ್ತಿಯನ್ನು ಮರೆಯಬೇಕು, ಅಥವಾ ಈ ವ್ಯಕ್ತಿಯನ್ನು ನನ್ನ ಜೀವಿತದಲ್ಲಿ ಇರಿಸಿಕೊಳ್ಳದೆ ಬೇರೆ ಮಾರ್ಗ ಇಲ್ಲ, ನಾನು ಈಕೆಯನ್ನು ಹೇಗಾದರೂ ಸಹಿಸಿಕೊಂಡು ಪ್ರೀತಿ ಮಾಡಲೇಬೇಕು ಎಂಬುದಾಗಿ ನಾವು ಅನೇಕ ಕಾರ್ಯಗಳಲ್ಲಿ ಒಳಗಾಗುವುದಕ್ಕೆ ಪ್ರಯತ್ನ ಪಡ್ತೇವೆ. ಅನೇಕ ಬಾರಿ ನಮ್ಮನ್ನು ನಾವು ಬ್ಯುಸಿಯಾಗಿಟ್ಕೊಳ್ಳುವುದಕ್ಕೆ ಪ್ರಯತ್ನ ಪಡ್ತೇವೆ ಅಲ್ವಾ? ಯಾಕಂದ್ರೆ ಮನಸ್ಸಿಗೆ ಗಾಯ ಮಾಡಲ್ಪಟ್ಟ ಮೇಲೆ ಅದು ಬೇಡವಾದಂಥ ಅನೇಕ ಕಾರ್ಯಗಳನ್ನು, ಸಂಗತಿಗಳನ್ನು ಯೋಚಿಸಿ ಕೊರಗಿ ಕಣ್ಣೀರಲ್ಲಿ ನಮ್ಮನ್ನು ಮುಳುಗಿಸಿ, ದುಃಖದಲ್ಲಿ ನಮ್ಮನ್ನು ಮುಳುಗಿಸುವುದಕ್ಕೆ ಪ್ರಯತ್ನಿಸುವಾಗ ನಾವು ಅಂದ್ಕೊಳ್ತೇವೆ, ನಾವು ಸ್ವಲ್ಪ ನಮ್ಮ ಸ್ನೇಹಿತರ ಜೊತೆ ಬ್ಯುಸಿ ಆದರೆ ಇದರಿಂದ ಹೊರಗೆ ಬರಬಹುದು. ಹಲ್ಲೆಲೂಯಾ.
ನಾವು ಹೆಚ್ಚಾಗಿ ದುಡಿತದಲ್ಲಿ ಸಮಯನ ಕಳೆಯೋದರಿಂದ ಇದರಿಂದ ಹೊರಗೆ ಬರ್ಬೋದು. ನಾನು ಹೆಚ್ಚಾಗಿ ಫಿಲಮ್ನ ನೋಡ್ತಾ ಇದ್ದಾರೆ ಅಲ್ವಾ, ಮೈಂಡ್ ಡಿಸ್ಟ್ರಾಕ್ಷನ್ ಮಾಡೋಕ್ಕೋಸ್ಕರ ನಾನು ಏನು ಮಾಡಬೇಕೀಗ, ಹೆಚ್ಚಾಗಿ ಒಂದರಿಂದ ಒಂದು ಫಿಲಮ್ ನೋಡ್ತಾನೆ ಇರಬೇಕು. ಅಥವಾ ಈಗ ಏನು ಮಾಡಬೇಕು, ನಾನು ಚೆನ್ನಾಗಿ ಸಿಗರೇಟ್ ಸೇದಿ ಚೆನ್ನಾಗಿ ಕುಡಿದು ಇದನ್ನು ಹೇಗಾದರೂ ನಾನು ಮರೆತು ಹೋಗಬೇಕು. ಅಥವಾ ಯಾರಿಗೂ ಕಾಣದ ಹಾಗೆ ಎಲ್ಲಾದರೂ ದೂರ ಹೋಗಿ ನಾನು ಈ ವಿಷಯಗಳನ್ನು ಮರೆತಿದ್ರಿಂದ ನಾನು ಚೆನ್ನಾಗಿ ಜೀವಿಸಬೇಕು. ಆಗ್ತದಾ? ಹಲ್ಲೆಲೂಯ. ಯಾವ ಒಬ್ಬ ಮನುಷ್ಯನು ತನ್ನನ್ನು ತಾನು ಬ್ಯುಸಿಯಾಗಿ ಇಟ್ಟುಕೊಳ್ಳುವುದರ ಮೂಲಕವಾಗಲಿ, ಅಥವಾ ತನ್ನ ಕುಟುಂಬದಿಂದ ಅಗಲಿ ದೂರ ಹೋಗುವುದರ ಮೂಲಕವಾಗಲಿ, ಅಥವಾ ಕುಡಿತದಿಂದಾಗಲಿ, ಕೆಟ್ಟ ಚಟಗಳಿಂದಾಗಲಿ, ತನ್ನ ಜೀವಿತದಲ್ಲಿ ಮಾಡಲ್ಪಟ್ಟಂಥ ಹೃದಯದ ಗಾಯಗಳ ವಿಷಯವನ್ನು ಮರೆಯುವುದಕ್ಕೆ ಸಾಧ್ಯವೇ ಇಲ್ಲ. ಬೆಳಗ್ಗೆಯಿಂದ ಸಂಜೆ ಗಂಟ ನೀವು ಕುಡಿಬೋದು, ಆಮೇಲೆ ಇಳಿದ ಮೇಲೆ ತಿರುಗಿ ಅದೇ ನೆನಪು, ಅದೇ ಗಾಯಗಳು ನಿಮ್ಮ ನೆನಪಿಗೆ ಬಂದಾಗ ತಿರುಗಿ ನಿಮ್ಮ ಕಾಲು ಎಲ್ಲಿಗೆ ಹೋಗುತ್ತೆ? ಹಲ್ಲೆಲೂಯ. ಹಾಗಾದರೆ ದೇವರು ಹೇಳ್ತಾ ಇದ್ದಾರೆ, ಜನರು ನಿನ್ನನ್ನು ಹೀಯಾಳಿಸುವುದನ್ನು ನಾನು ನೋಡಲಾರದೆ. ಅಯ್ಯೋ, ಇವನ ಜೀವಿತ ಹೆಂಗಾಗೋಯ್ತು, ಅರೆ ಈಕೆ ಜೀವಿತ ಹೇಗಾಗೋಯ್ತು. ಆ ಒಂದು ಪರಿಸ್ಥಿತಿ, ಆ ಒಂದು ವ್ಯಕ್ತಿ ಇವರ ಜೀವಿತದಲ್ಲಿ ಬಂದ ನಿಮಿತ್ತ ಇವ್ರ ಜೀವಿತನೇ ನಾಶವಾಗ, ಸಮಾಧಾನವಿಲ್ಲದೆ ಪ್ರತಿದಿನ ಒದ್ದಾಡ್ತಾ ಇದ್ದಾನೆ, ಸಮಾಧಾನವಿಲ್ಲದೆ ಪ್ರತಿದಿನ ಒದ್ದಾಡ್ತಾ ಇದ್ದಾಳೆ. ಹಲ್ಲೆಲೂಯ. ನಿಮ್ಮ ಜೀವಿತವು ಜನರ ಅವಮಾನಕ್ಕೆ ಅಥವಾ ಜನರ ಮಾತಿಗೆ ಗುರಿಯಾಗದ ಹಾಗೆ ಕರ್ತನು ತಾನೇ ನಿಮ್ಮನ್ನ ಕರುಣಿಸುವಾತನಾಗಿದ್ದಾನೆ. ಮಾದೇವಮ್ಮವರೇ, ಹಲ್ಲೆಲೂಯ. ಈ ಸಮಯದಲ್ಲಿ ದೇವರು ಹೇಳ್ತಾ ಇದ್ದಾರೆ, ಇಸ್ರಾಯೇಲರು ಅವರು ದೇವರಿಗೆ ಅವಿಧೇಯರಾಗಿ ನಡೆದು ಅನೇಕ ಕಷ್ಟಗಳನ್ನು ಅನುಭವಿಸುವವರಾಗಿ ಶತ್ರುಗಳ ಬಾಧೆಗೆ ಒಳಗಾಗುವಾಗ ಶತ್ರುಗಳು ಇವರನ್ನ ಏನು ಮಾಡ್ತಾರೆ? ಚೆನ್ನಾಗಿ ಹೀಯಾಳಿಸ್ತಾರಲ್ವ. ಎಷ್ಟು ಕೊಚ್ಕೊಳ್ತಾ ಇದ್ರಿ, ನನ್ನ ದೇವರಿದ್ದಾರೆ ಅಂತ. ಫಿಲಿಸ್ಟಿಯನಾದಂಥ ಗೋಲ್ಯಾತನ್ ಏನು ಮಾಡ್ತಾ ಇದ್ದ? ಪ್ರತಿದಿನ ಬಂದು ಇಸ್ರಾಯೇಲರನ್ನ ಹೀಯಾಳಿಸ್ತಾ ಇದ್ದ. ಎಲ್ಲಿ ನಿಮ್ಮ ದೇವರು? ಎಲ್ಲಿ ಪರಾಕ್ರಮಶಾಲಿ? ಕೆಂಪು ಸಮುದ್ರ ವಿಭಾಗ ಮಾಡಿ ನಿಮ್ಮನ್ನು ಕರೆದುಕೊಂಡು ಬಂದ ಅಂದ್ರಲ್ಲ, ಎಲ್ಲಿ? ಹಲ್ಲೆಲೂಯ. ಯೇಸು ಸ್ವಾಮಿ ನಂಬಿದ್ದೀನಿ ಅಂತೆಲ್ಲ ಯಾಕೆ ಇನ್ನೂ ಅಳ್ತಾ ಇದೆಯಾ? ಯೇಸು ಸ್ವಾಮಿ ನಂಬಿದ್ದೀನಿ ಅಂತ ಇದೆಯಾ, ಯಾಕೆ ನಿನ್ನ ಗಾಯಗಳು ಕಟ್ಟಲ್ಪಟ್ಟಿಲ್ಲ? ಯೇಸು ಸ್ವಾಮಿ ನಂಬಿದ್ದೀನಿ ಅಂತ ಇದೆಯಾ, ಯಾಕೆ ನಿನ್ನ ಜೀವಿತ ಸರಿ ಹೋಗಿಲ್ಲ? ಹಲ್ಲೆಲೂಯ. ಈ ಗಾಯಗಳಿಂದ ದೇವರು ನಿಮ್ಮನ್ನ ಕಟ್ಟುತ್ತೇನೆಂಬುದಾಗಿ ಹೇಳ್ತಾ ಇದ್ದಾನೆ. ಈಗೋ ಯಾರಿಗೂ ಬೇಡವಾದ ನಗರಿ ಎಂದು ಜನರು ಹೇಳಿ ನೀನನ್ನು ಭ್ರಷ್ಟಳೆಂದದ್ದನ್ನು ನಾನು ಸಹಿಸಲಾರದೆ ನಿನಗೆ ಗುಣಪಡಿಸಿ ನಿನ್ನ ಬಾಸುಂಡೆಗಳನ್ನು ವಾಸಿ ಮಾಡುವೆನು. ಹಲ್ಲೆಲೂಯ. ಯಾಕೆ ವಾಸಿ ಮಾಡ್ತಾರೆ ದೇವರು? ಯಾಕೆ ದೇವರು ನಿಮ್ಮನ್ನು ವಾಸಿ ಮಾಡಬೇಕು? ನೀವೇ ತಾನೇ ಆ ವ್ಯಕ್ತಿಗಳಿಗೆ ನಿಮ್ಮ ಜೀವಿತದಲ್ಲಿ ಸ್ಥಳ ಕೊಟ್ಟಿದ್ದು, ನೀವೇ ತಾನೇ ಆ ಪರಿಸ್ಥಿತಿಗಳಲ್ಲಿ ಹೋಗಿ ಸಿಲುಕಿಕೊಂಡಿದ್ದು, ನೀವೇ ತಾನೇ ದೇವರು ಬೇಡ ಅಂದ್ರು ಹೋಗಿದ್ದು. ಹಲ್ಲೆಲೂಯ. ಯಾಕಂದ್ರೆ ಆತನು ನಿಮ್ಮನ್ನ ಪ್ರೀತಿ ಮಾಡ್ತಾ ಇದ್ದಾನೆ. ಯಾಕಂದ್ರೆ ನೀವು ಆತನಿಗೆ ಮಕ್ಕಳಾಗಿದ್ದೀರಾ. ಹಲ್ಲೆಲೂಯ. ವಾಕ್ಯವನ್ನು ನೋಡೋಣ. ಯೆಶಾಯನ ಪ್ರವಾದನ ಗ್ರಂಥ 53ನೇ ಅಧ್ಯಾಯ 5ನೇ ವಚನ. ಎಲ್ಲರೂ ವಾಕ್ಯವನ್ನ ಶ್ರದ್ಧೆಯಿಂದ ಕೇಳಿಸಿಕೊಳ್ಬೇಕೆಂಬುದಾಗಿ ಕೇಳ್ತಾನೆ. ನಮ್ಮ ದ್ರೋಹಗಳ ಜೊತೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು. ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು. ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಸಾಕು. ಹಲ್ಲೆಲೂಯ. ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಹಲ್ಲೆಲೂಯ. ದೇವರು ನೀವು ಅನುಭವಿಸಬೇಕಾದಂಥ ಹಿಂಸೆಯನ್ನ ಕಲ್ವಾರಿ ಶಿಲುಬೆ ಮೇಲೆ ಆತನು ಅನುಭವಿಸಿದನು. ನಿಮಗೆ ಹೃದಯದಲ್ಲಿ ಹೇಗೆ ಗಾಯ ಉಂಟಾಯಿತೋ ಆ ದಿನ ಯೇಸು ಕ್ರಿಸ್ತನ ಹೃದಯವು ಸಹ ಗಾಯಗೊಂಡಿತು. ಆತನ ಶರೀರ ಮಾತ್ರ ಗಾಯಗೊಂಡ? ಆತನನ್ನ ಪ್ರೀತಿಸಿದ ಜನರು, ಆತನು ಪ್ರೀತಿಸಿದ ಜನರು, ಈತನು ಯಾರೋ ನನಗೆ ಗೊತ್ತಿಲ್ಲ,
ಈತನನ್ನ ಶಿಲುಬೆಗೆ ಹಾಕಿಸಿ ಎಂಬುದಾಗಿ ಆತನಿಗೆ ಕೂಗುವಾಗ, ಆತನ ಮುಖಕ್ಕೆ ಉಗುಳುವಾಗ, ಆತನನ್ನ ಹಿಂಸೆ ಪಡಿಸುವುದಕ್ಕೆ ಒಳಪಡಿಸುವಾಗ ಆತನ ಹೃದಯದಲ್ಲಿ ಗಾಯಗಳು ಉಂಟಾಯಿತು. ಹಲ್ಲೆಲೂಯಾ. ಆ ಗಾಯಗಳನ್ನು ಅನುಭವಿಸಿದಂಥ ಕರ್ತನು ಈ ದಿನ ಹೇಳ್ತಾ ಇದ್ದಾನೆ, ನನ್ನ ಬಾಸುಂಡೆಗಳಿಂದ ನಾನು ನಿಮಗೆ ಸೌಖ್ಯವನ್ನು ಉಂಟು ಮಾಡುತ್ತೇನೆ. ನಿಮ್ಮ ಹೃದಯದ ಗಾಯಗಳನ್ನು ನಾನು ಬಲ್ಲೆನು, ಯಾಕೆಂದರೆ ನಾನು ಸಹ ನಿಮ್ಮ ಹಾಗೆ ಹೃದಯದಲ್ಲಿ ಗಾಯವುಳ್ಳವನಾಗಿದ್ದೇನು. ಆ ಕಲ್ವಾರಿ ಶಿಲ್ಬೆ ಮೇಲೆ ನಾನು ಸಹ ಗಾಯಗೊಂಡಿದ್ದೇನು, ನನ್ನ ಮನಸ್ಸು ಸಹ ಮುರಿಯಲ್ಪಟ್ಟಿತ್ತು. ಆದ್ದರಿಂದ ಮನ ಮುರಿಯಲ್ಪಟ್ಟಾಗ, ನಿಮ್ಮ ಹೃದಯದಲ್ಲಿ ಗಾಯಗಳುಂಟಾದಾಗ ನಿಮ್ಮ ಪರಿಸ್ಥಿತಿ ಹೇಗಿರ್ತದೆ, ನಿಮ್ಮ ಆಲೋಚನೆಗಳು ಹೇಗಿರ್ತದೆ, ನಿಮ್ಮ ಮನಸ್ಥಿತಿ ಹೇಗಿರ್ತದೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನಾನು ನಿಮ್ಮ ಗಾಯವನ್ನು ಕಟ್ಟುತ್ತೇನೆ. ಅದರಿಂದಲೇ ಆತನ ವಾಕ್ಯ ಹೇಳ್ತದೆ, ಆತನು ಮುರಿದ ಮನಸ್ಸುಳ್ಳವರನ್ನ ಹುಡುಕಿ ರಕ್ಷಿಸಿ ಆರ ಗಾಯಗಳನ್ನ ಕಟ್ಟುವಾತನಂತಾಗಿದ್ದಾನೆ. ಹಲ್ಲೆಲೂಯಾ. ಅದು ಮಾತ್ರವಲ್ಲದೆ ದೇವರು ಆತನು ಸಂತೈಸುವ ಕರ್ತನಾಗಿದ್ದಾನೆ. ಆತನು ನಿಮ್ಮ ಗಾಯಗಳನ್ನು ಕಟ್ಟಬೇಕಾದರೆ ಸುಮ್ಮನೆ ಕಟ್ಟುವುದಿಲ್ಲ, ನಿಮ್ಮನ್ನ ಸಂತೈಸಿ ನಿಮ್ಮನ್ನ ಬಲಪಡಿಸಿ ನಿಮ್ಮ ಹೃದಯದ ಗಾಯವನ್ನು ಕಟ್ಟುವಾತನಾಗಿದ್ದಾನೆ. ಹಲ್ಲೆಲೂಯಾ. ತಾಯಿಯು ತನ್ನ ಮಗುವನ್ನು ಸಂತೈಸುವ ಪ್ರಕಾರ ಆತನು ನಿಮ್ಮನ್ನ ಸಂತೈಸುತ್ತಾನೆ. ಹಲ್ಲೆಲೂಯಾ. ನಿಮ್ಮ ಜೀವಿತದಲ್ಲಿ, ನಿಮ್ಮ ಹೃದಯದಲ್ಲಿ ಎಷ್ಟೇ ಗಾಯವಾದರೂ ನೀವು ನಿಮ್ಮ ತಾಯಿಯ ಬಳಿಯಲ್ಲಿ ಹೇಳಿಕೊಂಡು ಕಣ್ಣೀರನ್ನು ಸುರಿಸುವಾಗ ಹೇಗೆ ನಿಮ್ಮ ತಾಯಂದಿರು ನಿಮ್ಮನ್ನು ಸಂತೈಸುತ್ತಾರೋ ಹಾಗೆ ಸಂತೈಸಿದರೂ ನಿಮ್ಮ ಗಾಯ ಕಟ್ಟಲ್ಪಡಲ್ಲ. ಆದರೆ ಯೇಸು ಕ್ರಿಸ್ತನು ಒಳ್ಳೆ ತಾಯಿಯಾಗಿ ನಿಮ್ಮನ್ನು ಸಂತೈಸುವಾಗ ಆ ಗಾಯಗಳು ಕಟ್ಟಲ್ಪಡ್ತದೆ. ಹಲ್ಲೆಲೂಯಾ. ವಾಕ್ಯವನ್ನು ನೋಡೋಣ. 2 ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವಾತನಿಗೆ ಸ್ತೋತ್ರವಾಗಲಿ. ಆತನು ಕನಿಕರವುಳ್ಳ ತಂದೆಯು ಸಕಲ ವಿಧವಾಗಿ ಸಂತೈಸುವ ದೇವರು ಆಗಿದ್ದು ನಮಗೆ ಸಂಭವಿಸುವ ಎಲ್ಲಾ ಸಂಕಟಗಳಲ್ಲಿ ನಮ್ಮನ್ನು ಸಂತೈಸುತ್ತಾನೆ. ಸಾಕು. ಹಲ್ಲೆಲೂಯಾ. ನಮಗೆ ಸಂಭವಿಸುವ ಎಲ್ಲ ಸಂಕಟಗಳಲ್ಲಿ ಆತನು ನಮ್ಮನ್ನ ಸಂತೈಸುತ್ತಾನೆ. ಹಲ್ಲೆಲೂಯಾ. ಆತನು ಕನಿಕರವುಳ್ಳ ದೇವರು, ಆತನು ದೀರ್ಘ ಶಾಂತಿ ಉಳ್ಳಂತ ದೇವರು ಆಗಿರುವ ಆತನಾಗಿದ್ದಾನೆ. ಆತನು ನಿಮ್ಮನ್ನ ಕನಿಕರಿಸಿ ನಿಮ್ಮ ಹೃದಯದ ಗಾಯಗಳನ್ನು ನೋಡಿ ಆತನು ನಿಮ್ಮನ್ನ ಸಂತೈಸ್ತಾನೆ. ಹಲ್ಲೆಲೂಯಾ. ಯಾಕೆಂದ್ರೆ ಆತನು ಒಳ್ಳೆಯ ತಂದೆ, ನಿಮಗಾಗಿ ಚಿಂತಿಸುವಂತ ದೇವರು ಆತನೇ. ಹಲ್ಲೆಲೂಯಾ. ಆತನು ನೀವು ದುಃಖಿಸುವಾಗ ದುಃಖಿಸುವಂತ ದೇವರಾಗಿದ್ದಾನೆ. ನೀವು ಕಣ್ಣೀರಿಡುವಾಗ ಆತನು ಸಹ ಕಣ್ಣೀರಿಡುವಂತ ದೇವರಾಗಿದ್ದಾನೆ. ನಿಮ್ಮ ಹೃದಯದಲ್ಲಿ ಗಾಯಗಳು ಉಂಟಾದಾಗ ಆತನು ಸಂತೋಷಿಸುವ ದೇವರಲ್ಲ. ನನ್ನ ಮಾತು ಕೇಳದೆ ಹೋದೆ ಅಲ್ವಾ, ನಿನ್ಗಾಗ್ಲೇಬೇಕಿತ್ತೋ, ಎಂದಿಗೂ ಆ ರೀತಿಯಲ್ಲಿ ಹೇಳುವಂತ ಕರ್ತನಲ್ಲ. ಹಲ್ಲೆಲೂಯಾ. ಜನರು ಬೇಕಾದರೆ ಹೇಳ್ಬೋದು, ಬೇಡ ಬೇಡ ಅಂದ್ರು ಹೋಗದಲ್ವಾ, ಅನುಭವಿಸು ಅಂತಾರಲ್ವಾ, ಅಂದೇ ಅಂತಾರೆ. ಕುಡಿತೀನಿ ಅಂತ ಒಯ್ತಿದ್ದಿಲ್ಲ, ನೀನು ಕುಡಿದ್ರೆ ಎಲ್ಲ ಸರಿ ಹೋಯ್ತಾ, ಚೆನ್ನಾಗಿ ಬೈತಾರಲ್ವಾ. ಆ ಬೈಯುವಾಗ ನಮ್ಗೆ ಏನಾಗಬೇಕು, ಗಾಯ ಇನ್ನೂ ಜಾಸ್ತಿ ಆಗಬೇಕು. ಆದರೆ ಕರ್ತನು ನಿಮ್ಮನ್ನು ನಿಂದಿಸದೆ ನಿಮ್ಮನ್ನು ಕನಿಕರಿಸಿ ನಿಮ್ಮನ್ನು ಸಂತೈಸುವ ದೇವರು. ಹಲ್ಲೆಲೂಯಾ. ಜನರು ನಿಮ್ಮನ್ನು ಹೀಯಾಳಿಸುವಾಗಲೂ ಆತನು ನಿಮ್ಮನ್ನು ಸಂತೈಸುವಾತನಾಗಿದ್ದಾನೆ. ಹಲ್ಲೆಲೂಯಾ. ಹಾಗಾದರೆ ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ಆತನು ಮುರಿದ ಮನಸ್ಸುಳ್ಳವರನ್ನ ಹುಡುಕಿ ಅವರ ಗಾಯಗಳನ್ನು ಕಟ್ಟುವಾತನಾಗಿದ್ದಾನೆ. ಆ ಗಾಯಗಳನ್ನು ಕಟ್ಟಬೇಕಾದರೆ ಸಂತೈಸುವಾತನಾಗಿದ್ದಾನೆ. ನಮ್ಮ ಹೃದಯದಲ್ಲಿ ಗಾಯ ಮಾಡಲ್ಪಟ್ಟಾಗ ನಮ್ಮ ಜೀವಿತದಲ್ಲಿ ಇರುವಂಥ ಸಮಾಧಾನವು ನಮ್ಮನ್ನು ಬಿಟ್ಟು ಹೋಗಿರ್ತದೆ. ಎಷ್ಟು ಜನ ಇಲ್ಲಿದ್ದೀರಾ, ನನ್ನ ಹೃದಯದಲ್ಲಿ ಗಾಯ ಮಾಡಲ್ಪಟ್ಟಾಗಲೂ ನನಗೆ ತುಂಬ ಸಮಾಧಾನ ಇತ್ತಪ್ಪ, ಇದ್ದೀರಾ? ಹಲ್ಲೆಲೂಯಾ. ಕಣ್ಣೀರೇ ನಮಗೆ ಆಹಾರವಾಗಿ ಇರ್ತದೆ. ಆದರೆ ದೇವರ ವಾಕ್ಯ ಹೇಳುತ್ತೆ, ಯೋಹಾನನ ಸುವಾರ್ತೆ 14ನೇ ಅಧ್ಯಾಯ 27ನೇ ವಚನ. ಯೋಹಾನನ ಸುವಾರ್ತೆ 14:27. ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವಂಥ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ. ಲೋಕವು ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ.
ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ಹೆದರದಿರಲಿ. ಹಲ್ಲೆಲೂಯ. ಲೋಕದಲ್ಲಿ ನಾವು ನಮ್ಮ ಗಾಯಗಳನ್ನು ವಾಸಿ ಮಾಡಿಕೊಳ್ಳುವುದಕ್ಕಾಗಿ ಅನೇಕ ಮಾರ್ಗಗಳನ್ನು ಹುಡುಕಿ ಹೋಗ್ತೇವೆ. ಅದರಲ್ಲಿ ನಮಗೆ ಶಾಂತಿ ಸಮಾಧಾನ ಸಿಗ್ತದೆ ಎಂಬುದಾಗಿ ನಾವು ಬಯಸಿ ಹೋಗ್ತೇವೆ. ಈ ಗುಂಪಿನೊಟ್ಟಿಗೆ ಹೋದರೆ, ಅಥವಾ ಈ ಸ್ನೇಹಿತರೊಟ್ಟಿಗೆ ಹೋದರೆ, ಅಥವಾ ನಾನು ಈ ಕೆಲಸದಲ್ಲಿ ತುಂಬ ಬ್ಯುಸಿ ಆಗಿಬಿಟ್ರೆ, ಅಥವಾ ನಾನು ನನ್ನ ಕುಟುಂಬವನ್ನು ಅಗಲಿ ಹೋದರೆ, ನನ್ನ ಜೀವಿತದಲ್ಲಿ ಈ ಕಾರ್ಯಗಳಿಂದ ಹೊರ ಬಂದು ಈ ಗಾಯಗಳು ವಾಸಿ ಮಾಡಲ್ಪಡುವಾಗ ನನಗೆ ಸಮಾಧಾನ ಸಿಗ್ತದೆ ಎಂಬುದಾಗಿ ನಾವು ನೆನೆಸ್ತೇವೆ. ಆದರೆ ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ಲೋಕವು ಕೊಡುವ ರೀತಿಯಲ್ಲಿ ನಾನು ನಿಮಗೆ ಸಮಾಧಾನ ಕೊಡೋದಿಲ್ಲ, ನನ್ನಲ್ಲಿರುವಂಥ ಸಮಾಧಾನವನ್ನ ನಾನು ನಿಮಗೆ ಕೊಡುತ್ತೇನೆ. ಹಲ್ಲೆಲೂಯ. ಆತನು ಸಮಾಧಾನದ ಪ್ರಭುನು. ಹಲ್ಲೆಲೂಯ. ಸಮಾಧಾನಕ್ಕೆ ಆತನೇ ರಾಜನಾಗಿದ್ದಾನೆ. ಆತನು ಕೊಡುವ ಸಮಾಧಾನ ಶಾಶ್ವತವಾದ ಸಮಾಧಾನ. ಆತನು ನಿಮ್ಮನ್ನು ಸಂತೈಸಿ ಸಮಾಧಾನವನ್ನು ಕೊಡುವಾಗ ಆ ಸಮಾಧಾನ ನಿಮ್ಮ ಗಾಯಗಳನ್ನು ವಾಸಿ ಮಾಡಿ ನಿಮ್ಮನ್ನು ಸಂತೈಸುವಿಕೆಯ ಮಾರ್ಗದಲ್ಲಿ, ಸಮಾಧಾನದ ಮಾರ್ಗದಲ್ಲಿ, ಸಂತೋಷದ ಮಾರ್ಗದಲ್ಲಿ ನಡೆಸ್ತದೆ. ಹಲ್ಲೆಲೂಯ. ಹಾಗಾದರೆ ನಿಮಗಿರುವ ಕರ್ತನು, ಆತನು ನಿಮ್ಮ ಬಗ್ಗೆ ಚಿಂತೆ ಉಳ್ಳ ಕರ್ತನಾಗಿದ್ದಾನೆ. ಹಲ್ಲೆಲೂಯ. ಆತನು ನಿಮ್ಮ ಕುರಿತಾಗಿ ಒಳ್ಳೆಯ ಉದ್ದೇಶಗಳನ್ನು ಮಾಡಿಕೊಂಡಿರುವ ಕರ್ತನಾಗಿದ್ದಾನೆ. ಆ ಕರ್ತನು ಹೇಳ್ತಾ ಇದ್ದಾನೆ, ನಾನು ನಿನ್ನ ಹೃದಯದ ಗಾಯಗಳನ್ನು ಕಟ್ಟಿ ನಿನ್ನ ಬಾಸುಂಡೆಗಳನ್ನು ವಾಸಿ ಮಾಡ್ತೇನೆ, ನಾನು ನಿನ್ನನ್ನು ಸಂತೈಸುತ್ತೇನೆ, ನನ್ನಲ್ಲಿರುವಂಥ ಮನಃಶಾಂತಿಯನ್ನು ನಾನು ನಿನಗೆ ಕೊಡ್ತೇನೆ ಎಂಬುದಾಗಿ. ಹಲ್ಲೆಲೂಯ. ಹಾಗಾದರೆ ಕರ್ತನಿಂದ ಗಾಯಗಳನ್ನು ಕಟ್ಟಿಸಿಕೊಳ್ಳಬೇಕಾದರೆ, ಬಾಸುಂಡೆಗಳಿಗೆ ಸ್ವಸ್ಥತೆಯನ್ನು ಹೊಂದಬೇಕಾದರೆ, ನಮ್ಮ ಹೃದಯದ ಗಾಯಗಳು ಕಟ್ಟಿ ಸಮಾಧಾನವು ನಮ್ಮನ್ನು ಆಳ್ವಿಕೆ ಮಾಡಬೇಕಾದರೆ ನಾವೇನು ಮಾಡಬೇಕು? ಹಲ್ಲೆಲೂಯ. ಏನು ಮಾಡಬೇಕು? ಏನು ಮಾಡಬೇಕು? ಇದಕ್ಕೊಂದು ಸಿಂಪಲ್ ಫಾರ್ಮುಲಾ ಇದೆ. SSF. ಏನೋ SSF. SSF ಅಂದರೆ ಸೀಕ್, ಸರೆಂಡರ್, ಫರ್ಗಿವ್. ಸೀಕ್ ಅಂದ್ರೇನು? ಏನು? ಹುಡುಕೋದು. ಸರೆಂಡರ್ ಅಂದ್ರೇನು? ಒಪ್ಪಿಸಿಕೊಡೋದು. ಫರ್ಗಿವ್ ಅಂದ್ರೇನು? ಹಲ್ಲೆಲೂಯ. ಹಾಗಾದರೆ ದೇವರು ನಿಮ್ಮ ಗಾಯಗಳನ್ನು ಕಟ್ಟುವುದಕ್ಕಾಗಿ ಆತನು ಸಿದ್ಧನಾಗಿದ್ದಾನೆ. ತನ್ನಲ್ಲಿರುವಂಥ ಮನಃಶಾಂತಿಯನ್ನು ನಿಮಗೆ ಕೊಡುವುದಕ್ಕೆ ಸಿದ್ಧನಾಗಿದ್ದಾನೆ. ನಿಮ್ಮ ಪರಿಸ್ಥಿತಿಗಳನ್ನು ಸರಿಪಡಿಸುವುದಕ್ಕೆ ಆತನು ಸಿದ್ಧನಾಗಿದ್ದಾನೆ. ಬಹು ಆತುರದಿಂದ ನಿಮ್ಮನ್ನು ಆತನು ಎದುರು ನೋಡ್ತಾ ಇದ್ದಾನೆ. ನೀವು ಮೊದಲು ಆತನನ್ನು ಹುಡುಕಬೇಕು. ಹಲ್ಲೆಲೂಯ. ಆತನನ್ನು ಎಲ್ಲಿ ಹುಡುಕ್ತೀರಾ? ಹಲ್ಲೆಲೂಯ. ನೀವು ಮೊದಲು ಆತನ ಸಾನ್ನಿಧ್ಯವನ್ನ ಹುಡುಕಬೇಕು. ವಾಕ್ಯವನ್ನು ನೋಡೋಣ. 61ನೇ ಕೀರ್ತನೆ, ಓದ್ತೀರಾ? ದೇವರೇ, ನನ್ನ ಕೂಗನ್ನು ಕೇಳಿ ಆತನಿಗೆ ಕಿವಿಗೊಡು. ನಾನು ಎದೆಗುಂದಿದವನಾಗಿ ಭೂಮಿಯ ಕಡೆ ಭಾಗದಿಂದ ನಿನಗೆ ಮೊರೆ ಇಡುತ್ತೇನೆ. ನಾನು ಒತ್ತಲಾರದ ಆಶ್ರಯಗಿರಿಯ ಮೇಲೆ ನನ್ನನ್ನು ಒಪ್ಪಿಸು. ಸಾಕು. ಹಲ್ಲೆಲೂಯ. ದೇವರ ಸನ್ನಿಧಾನವನ್ನ ಹೇಗೆ ಹುಡುಕಬೇಕನ್ನೋದಕ್ಕೆ ದಾವಿದನು ನಮಗೆ ಒಂದು ಒಳ್ಳೆಯ ಉದಾಹರಣೆ ಆಗಿದ್ದಾನೆ. ಹಲ್ಲೆಲೂಯ. ಆತನು ಮನ ಮುರಿದಾಗೆಲ್ಲ, ಆತನು ಪಾಪದಿಂದ ಗಾಯಗೊಂಡಾಗೆಲ್ಲ, ಆತನು ತನ್ನನ್ನು ಪ್ರೀತಿಸಿದವರ ಮೂಲಕ ಗಾಯಗೊಂಡಾಗೆಲ್ಲ, ಸೌಲನಿಂದ ಅಟ್ಟಿಸಿಕೊಂಡು ತಪ್ಪು ಮಾಡದೆ ಓಡುವಾಗಲೆಲ್ಲ ಆತನು ದೇವರ ಸನ್ನಿಧಾನವನ್ನ ಹುಡುಕುವವನಾಗಿದ್ದನು. ಆತನು ಹೇಳ್ತಾ ಇದ್ದಾನೆ, ದೇವರೇ, ನನ್ನ ಕೂಗನ್ನ ಕೇಳಿ ನನ್ನ ಪ್ರಾರ್ಥನೆಗೆ ಕಿವಿಗೊಡು. ನಾನು ಎದೆಗುಂದಿದವನಾಗಿ ಭೂಮಿಯ ಕಡೆಯ ಭಾಗದಿಂದ ನಿನಗೆ ಮೊರೆ ಇಡುತ್ತೇನೆ. ಹಲ್ಲೆಲೂಯ. ನೀವು ನಿಮ್ಮ ಹೃದಯದಲ್ಲಿ ಗಾಯಗೊಂಡಾಗ, ಮನ ಮುರಿಯಲ್ಪಟ್ಟಾಗ, ನಿಮ್ಮ ಸ್ನೇಹಿತರನ್ನೋ ಕೆಲಸವನ್ನೋ ಅಥವಾ ಮನೆ ಬಿಟ್ಟು ಹೋಗುವುದನ್ನು ಹುಡುಕುವಂಥದ್ದಲ್ಲ, ನೀವು ನಿಮ್ಮ ಕರ್ತನ ಸನ್ನಿಧಾನವನ್ನ ಹುಡುಕಬೇಕು. ಹಲ್ಲೆಲೂಯ. ಯಾಕೆ ಹುಡುಕಬೇಕು? ಯಾಕಂದ್ರೆ ಅಲ್ಲಿ ವೈದ್ಯನಿದ್ದಾನೆ. ಆ ವೈದ್ಯನು ನಿಮ್ಮ ಗಾಯವನ್ನು ಕಟ್ಟುವಾತನಾಗಿದ್ದಾನೆ, ನಿಮ್ಮ ಬಾಸುಂಡೆಗಳನ್ನು ವಾಸಿ ಮಾಡುವಾತನಾಗಿದ್ದಾನೆ. ಅಲ್ಲಿ ನಿಮಗೆ ಸಂತೈಸುವಿಕೆ ಸಿಗ್ತದೆ, ಅಲ್ಲಿ ನಿಮಗೆ ಪೂರ್ಣ ಮನಃಶಾಂತಿ ಸಿಗ್ತದೆ. ಎಲ್ಲಿ? ಹಲ್ಲೆಲೂಯ. ಆತನ ಸಾನ್ನಿಧ್ಯದಲ್ಲಿ.
ಹಾಗಾದರೆ ಯಾರೆಲ್ಲ ಮನಸ್ಸಿನಲ್ಲಿ ಗಾಯವುಳ್ಳವರಾಗಿದ್ದೀರಾ, ಮನಮುರಿಯಲ್ಪಟ್ಟವರಾಗಿದ್ದೀರಾ, ನೀವು ಆತನ ಸನ್ನಿಧಾನವನ್ನು ಹುಡುಕುವವರಾಗಿ ಇರಬೇಕು. ಎರಡನೇದಾಗಿ ಆತನಿಗೆ ಒಪ್ಪಿಸಿಕೊಡುವವರಾಗಿ ಇರಬೇಕು. ಹಾಲೆಲೂಯ. ಯಾರೆಲ್ಲ ದೀನ ಮನಸ್ಸಿನಿಂದ ನಿಮ್ಮನ್ನು ನೀವು ಆತನಿಗೆ ಒಪ್ಪಿಸಿಕೊಡ್ತೀರೋ, ನಿಮ್ಮ ಆಲೋಚನೆಗಳನ್ನು ಆತನಿಗೆ ಒಪ್ಪಿಸಿಕೊಡಬೇಕು, ನಿಮ್ಮ ಮನಸ್ಸನ್ನು ಆತನಿಗೆ ಒಪ್ಪಿಸಿಕೊಡಬೇಕು. ಇಲ್ಲಿ ದಾವೀದನು ದೇವರ ಸಮ್ಮುಖದಲ್ಲಿ ಸೇರಿ ದೇವರನ್ನ ಕೂಗ್ತಾ ಇದ್ದಾನೆ. ದೇವರ ಸಮ್ಮುಖವನ್ನು ಸೇರಿ ಆತನು ಸುಮ್ಮನೆ ಕುಳಿತುಕೊಳ್ತಾ ಇಲ್ಲ. ಸುಮ್ಮನೆ ಕುಳಿತುಕೊಳ್ತಾ ಇದ್ದಾನ ಅಥವಾ ಸುಮ್ಮನೆ ಸಾಷ್ಟಾಂಗವೆರಗಿ ಮಲ್ಕೊಂಡಿದ್ದಾನ? ಹಲ್ಲೆಲೂಯ. ದೇವರ ಸನ್ನಿಧಾನಕ್ಕೆ ಬರುವಂಥ ನೀವು ಅಥವಾ ದೇವರ ಸನ್ನಿಧಾನವನ್ನು ಹುಡುಕುವ ನೀವು ಹುಡುಕಿದ ಮೇಲೆ ನಿಮ್ಮನ್ನು ಆತನಿಗೆ ಸಂಪೂರ್ಣವಾಗಿ ಒಪ್ಪಿಸಿಕೊಡಬೇಕು. ನಿಮ್ಮ ಆಲೋಚನೆ ಹೇಗಿದೆ, ನಿಮ್ಮ ಆಲೋಚನೆಯಲ್ಲಿ ಏನು ನಡೀತಾ ಇದೆ, ನಿಮ್ಮ ಮನಸ್ಸು ಹೇಗಿದೆ, ಯಾವ ಪರಿಸ್ಥಿತಿಯಲ್ಲಿ ನಿಮ್ಮ ಮನಸ್ಸಿದೆ, ಅದನ್ನು ಆತನಿಗೆ ಸಂಪೂರ್ಣವಾಗಿ ಒಪ್ಪಿಸಿಕೊಡಬೇಕು. ದಾವೀದನು ಹೇಳ್ತಾ ಇದ್ದೇನೆ, ದೇವರೇ ನಾನು ನಿನ್ನನ್ನು ಕೂಗ್ತಾ ಇದ್ದೇನೆ, ಭೂಮಿಯ ಕಟ್ಟ ಕಡೆಯಿಂದ ಕೂಗ್ತಾ ಇದ್ದೇನೆ, ನನ್ನ ಪ್ರಾರ್ಥನೆಯನ್ನು ಕೇಳು. ಹಲ್ಲೆಲೂಯ. ನೀನೇ ನನಗೆ ಶರಣನು, ಶತ್ರುಗಳಿಂದ ನನ್ನನ್ನು ತಪ್ಪಿಸುವ ಭದ್ರವಾದ ಬುರುಜು ನೀನೇ. ದೇವರೇ, ನನ್ನ ಶತ್ರುಗಳು ನನ್ನ ಸುತ್ತ ಆವರಿಸ್ಕೊಂಡಿದ್ದಾರೆ. ದಾವೀದನು ಏನು ಮಾಡ್ತಾ ಇದ್ದಾನೆ? ಪ್ರತಿ ಬಾರಿ ತನ್ನ ಪರಿಸ್ಥಿತಿಯನ್ನು ದೇವರ ಮುಂದೆ ಒಪ್ಪಿಕೊಳ್ತಾ ಇದ್ದಾನೆ, ತನ್ನನ್ನೇ ಒಪ್ಪಿಸಿಕೊಡ್ತಾ ಇದ್ದಾನೆ. ದೇವರೇ, ಶತ್ರುಗಳೆಲ್ಲ ನನ್ನನ್ನು ಮುತ್ತುಕೊಂಡಿದ್ದಾರೆ, ನೀನೇ ನನಗೆ ಶರಣನು, ನಾನು ನಿನ್ನನ್ನು ಮೊರೆ ಹೋಗ್ತಾ ಇದ್ದೇನಪ್ಪ, ನೀನು ನನ್ನನ್ನು ಕಾಪಾಡು. ಹಲ್ಲೆಲೂಯ. ಹಾಗಾದರೆ ನೀವು ಆತನ ಸಮ್ಮುಖವನ್ನು ಹುಡುಕುವವರಾಗಿ ಮಾತ್ರವಿರದೆ ನಿಮ್ಮನ್ನು ಆತನಿಗೆ ಒಪ್ಪಿಸಿಕೊಡಬೇಕು. ದೇವರೇ, ನನ್ನಾಗೆ ಈ ರೀತಿಯಾದಂಥ ಆಲೋಚನೆಗಳು ಬರ್ತಾ ಇದೆ. ದೇವರೇ, ನನ್ನ ಮನಸ್ಸು ಇಂಥ ಪರಿಸ್ಥಿತಿಯಿಂದ, ಇಂಥ ವ್ಯಕ್ತಿಗಳಿಂದ ಗಾಯಗೊಂಡು ಮನಃಶಾಂತಿ ಇಲ್ಲದ ಹಾಗೆ ನನ್ನ ಜೀವಿತ ಬಳಲಿ ಪ್ರತಿದಿನ ಕಣ್ಣೀರು ಸುರಿಸದೆ ನನ್ನ ಜೀವನ ಆಗ್ಬಿಟ್ಟಿದೆ. ದೇವರೇ, ನನ್ನನ್ನು ನಿನಗೆ ಒಪ್ಪಿಸಿಕೊಡ್ತಾನೆ. ನೀನು ಹೇಳಿದ್ಯಲ್ಲಪ್ಪ, ನನ್ನಲ್ಲಿರುವ ಮನಃಶಾಂತಿಯನ್ನು ನನಗೆ ಕೊಡ್ತೇನೆ ಅಂತ. ನೀನು ಹೇಳಿದ್ಯಲ್ಲ ದೇವರೇ, ಹೃದಯದ ಗಾಯವನ್ನು ನಾನು ಕಟ್ತೇನೆ ಅಂತ. ಈಗೋ ನನ್ನ ಹೃದಯವನ್ನು ನಾನು ಒಪ್ಪಿಸ್ಕೊಡ್ತೇನೆ. ಇಂಥ ಪರಿಸ್ಥಿತಿಯಿಂದನೇ ನನಗೆ ಈ ರೀತಿ ಆಯಿತು, ಇಂಥ ವ್ಯಕ್ತಿಯಿಂದನೇ ನನಗೆ ಈ ರೀತಿ ಆಯಿತು, ನಾನು ಈ ರೀತಿಯಾಗಿ ನಡೆದುಕೊಂಡ ನಿಮಿತ್ತವಾಗಿ ನನಗೆ ಇಂಥ ಗಾಯ ಉಂಟಾಯಿತು. ಹಲ್ಲೆಲೂಯ. ಒಪ್ಪಿಸಿಕೊಡುವಾಗ ಮಾತ್ರವೇ ಆತನು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವುದಕ್ಕೆ ಸಾಧ್ಯ. ಯೇಸು ಕ್ರಿಸ್ತನು ಎಂದಿಗೂ ಅಧಿಕಾರಪೂರ್ವಕವಾಗಿ ತನ್ನಷ್ಟಕ್ಕೆ ತಾನೇ ನಿಮ್ಮ ಜೀವಿತದಲ್ಲಿ ಕಾರ್ಯವನ್ನು ಸಾಧಿಸುವುದಿಲ್ಲ. ನೀವು ಯಾವೆಲ್ಲ ವಿಷಯಗಳನ್ನು ಆತನಿಗೆ ಒಪ್ಪಿಸಿಕೊಡ್ತೀರೋ ಆ ಎಲ್ಲ ವಿಷಯಗಳಲ್ಲಿ ಮಾತ್ರವೇ ಆತನು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವುದಕ್ಕೆ ಸಾಧ್ಯ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಆಗಿ ಒಂದು ಮನೆ, ಆ ಮನೆ ಯಜಮಾನನ ಕಥೆಯನ್ನು ನೀವು ಕೇಳಿದ್ದೀರಲ್ವಾ? ಕೇಳಿದ್ದೀರಾ? ನೆನಪಿದೆಯಾ? ಮನೆ ಯಜಮಾನ ಇರ್ತಾನೆ, ಯೇಸು ಸ್ವಾಮಿ ಬರ್ತಾರೆ, ಮೇಲ್ಗಡೆ ಒಂದು ರೂಮಲ್ಲಿ ಆತನಿಗೆ ಸ್ಥಳವನ್ನು ಕೊಟ್ಟು, ಏಸಪ್ಪ ಈ ರೂಮ್ ಮಾತ್ರ ನಿಂದು ಅಂತ ಹೇಳಿರ್ತಾರೆ. ಸೈತಾನನು ಬರ್ತಾನೆ, ಕದವನ್ನು ತಟ್ತಾನೆ, ಆ ವ್ಯಕ್ತಿಯೊಟ್ಟಿಗೆ ಯುದ್ಧ ಮಾಡ್ತಾನೆ. ಯೇಸು ಸ್ವಾಮಿ ಬರ್ತಾರೆ ಅಂದರೆ ಯೇಸು ಸ್ವಾಮಿ ಬರಲ್ಲ. ಎಲ್ಲಿವರೆಗೆ ಬರಲ್ಲ? ಸಂಪೂರ್ಣ ಮನೆಯ ಜವಾಬ್ದಾರಿಯನ್ನು ಯೇಸು ಕ್ರಿಸ್ತನಿಗೆ ಒಪ್ಪಿಸಿಕೊಡುವವರೆಗೆ ಕ್ರಿಸ್ತನ್ ಏನಾಗಿದ್ದಾರೆ? ಸೈಲೆಂಟ್ ಆಗಿಯೇ ಇದ್ದಾರೆ. ಯಾವಾಗ ಮನೆ ಯಜಮಾನನು ತನ್ನದೆಲ್ಲವನ್ನ ಕ್ರಿಸ್ತನಿಗೆ ಒಪ್ಪಿಸಿಕೊಟ್ಟು ಆತನ ಅಧಿಕಾರದ ಕೆಳಗೆ ಅದನ್ನು ಒಪ್ಪಿಸಿಕೊಡ್ತಾನೋ ಆಗ ಸೈತಾನನು ಬಂದು ಬಾಗಿಲು ತಟ್ಟುವಾಗ ಮನೆ ಯಜಮಾನ ಬರೋಕ್ಕೆ ಮುಂಚೆ ಯಾರಿದ್ದಾರೆ ಅಲ್ಲಿ? ಹಲ್ಲೆಲೂಯ. ಹಾಗಾದರೆ ನೀವು ನಿಮ್ಮ ಜೀವಿತದ ಯಾವೆಲ್ಲ ಭಾಗವನ್ನು, ನೀವು ನಿಮ್ಮ ಜೀವಿತದ ಯಾವೆಲ್ಲ ಪರಿಸ್ಥಿತಿಗಳನ್ನು, ನಿಮ್ಮ ಹೃದಯದಲ್ಲಿ ಎಷ್ಟು ಗಾಯಗಳಿದೆ, ಆ ಗಾಯಗಳ ಪರಿಸ್ಥಿತಿಗಳೇನು, ಕಾರಣಗಳೇನು, ಯಾವ್ಯಾವುದನ್ನು ಆತನ ತೊಟ್ಟಿಗೆ ಒಪ್ಪಿಸಿಕೊಡ್ತೀರೋ ಆ ವಿಷಯಗಳಲ್ಲಿ ಆತನು ಕಾರ್ಯ ಮಾಡಿ ನಿಮ್ಮ ಗಾಯವನ್ನು ಕಟ್ಟುವ ಆತನಾಗಿದ್ದಾನೆ. ಹಲ್ಲೆಲೂಯ. ಮೂರನೇದಾಗಿ ಕ್ಷಮಿಸುವಂಥದ್ದು. ಕ್ಷಮಿಸುವಿಕೆ ಅದು ನಿಮ್ಮ ಒಳ್ಳೆಯದಕ್ಕಾಗಿಯೇ. ಹಲ್ಲೆಲೂಯ. ನಿಮಗೆ ತಪ್ಪು ಮಾಡಿದವರನ್ನ ನೀವೇನು ಮಾಡಬೇಕಂತೆ? ಭಾಳ ಕಷ್ಟ ಅಲ್ವಾ? ನಾನು ಸತ್ರು ಅವನ್ನ ಕ್ಷಮಿಸಲ್ಲ. ಯಾಕೆ? ನನ್ನ ಜೀವನ ಹಿಂಗಾಗಕ್ಕೆ ಅವನೇ ಕಾರಣ, ನನ್ನ ಜೀವನ ಹಿಂಗಾಗಕ್ಕೆ ಆಕೆನೇ ಕಾರಣ. ಎಷ್ಟು ನಂಬಿದ್ದೆ, ಎಷ್ಟು ಪ್ರೀತಿ ಮಾಡಿದೆ, ಎಂಥ ದ್ರೋಹ ಮಾಡಿದ್ರು, ನಾನು ಮಾತ್ರ ಸತ್ರೂ ಕ್ಷಮಿಸಲ್ಲ. ದೇವ್ರನ್ನ ಕ್ಷಮಿಸಿಲ್ಲ ಅಂದ್ರೂ ಪರವಾಗಿಲ್ಲ,
ನಾನು ಅವರನ್ನು ಕ್ಷಮಿಸಲ್ಲ. ಕ್ಷಮಿಸದ ಹೊರತು ನಿಮ್ಮ ಹೃದಯದ ಗಾಯಗಳು ಕಟ್ಟಲ್ಪಡುವುದಕ್ಕೆ ಸಾಧ್ಯವೇ ಇಲ್ಲ. ಅವರು ನಿಮಗೆ ವಿರುದ್ಧವಾಗಿ ಎಂಥ ದ್ರೋಹ ಮಾಡಿದ್ರೂ ನೀವು ಅವರನ್ನು ಕ್ಷಮಿಸಬೇಕು. ಅವರೊಟ್ಟಿಗೆ ಹೋಗಿ ಜೋಡಾಗಿ ನೀವು ನಡೆಯಿರಿ ಎಂಬುದಾಗಿ ಹೇಳ್ತಾ ಇಲ್ಲ. ನೀವು ಅವರನ್ನು ಪೂರ್ಣ ಮನಸ್ಸಿನಿಂದ ಕ್ಷಮಿಸುವ ಮನಸ್ಸು ನಿಮಗಿರಬೇಕು. ಆ ವ್ಯಕ್ತಿ ತಿರುಗಿ ನಿಮ್ಮ ಕಣ್ಣೆದುರುಗಡೆ ಬಂದರೆ ನಿಮಗೆ ಕೋಪ ಬರಬಾರ್ದು. ಯಾವಾಗ ಕೋಪ ಬರಲ್ಲ ಗೊತ್ತಾ? ಪೂರ್ಣ ಮನಸ್ಸಿನಿಂದ ಯಾವಾಗ ನೀವು ಕ್ಷಮಿಸ್ತೀರೋ ಆಗಲೇ ಅವರನ್ನು ನೀವು ನೆನೆಸುವಾಗ ಅಥವಾ ಆ ವ್ಯಕ್ತಿಯನ್ನು ನೀವು ನೋಡುವಾಗ ನಿಮಗೆ ಕೋಪ ಬರೋದಿಲ್ಲ. ಹಲ್ಲೆಲೂಯಾ. ಪರಲೋಕದಲ್ಲಿರುವ ತಂದೆಯು ನಿನಗೆ ಕ್ಷಮಿಸಿದ ಪ್ರಕಾರ ನೀನು ಏನು ಮಾಡಬೇಕೆಂಬುದಾಗಿ ವಾಕ್ಯ ಹೇಳುತ್ತೆ. ಹೇಗೆ ಕ್ಷಮಿಸ್ಬೇಕಂತೆ? ಹಲ್ಲೆಲೂಯಾ. ನಾನು ಪಾಪ ಮಾಡ್ತಾ ಇದ್ದೆ, ನಾನು ಕುಡ್ಕ ಆಗಿದ್ದೆ, ನಾನು ಹೀನವಾದ ಜೀವಿತವನ್ನು ಜೀವಿಸ್ತಾ ಇದ್ದೆ. ಈಗ ಏಸಪ್ಪನ ಹತ್ರ ಬಂದಿದ್ದೀನಿ. ಏಸಪ್ಪ ನನ್ನನ್ನು ಕ್ಷಮಿಸಿದ್ದಾರೆ, ಪ್ರೀತಿ ಮಾಡ್ತಾ ಇದ್ದಾರೆ. ಸ್ವಲ್ಪ ದಿನಗಳ ನಂತರ ತಿರುಗಿ ನಾನು ಪಾಪ ಮಾಡಿದೆ, ತಿರುಗಿ ಏಸಪ್ಪನ ಹತ್ರ ಬಂದೆ. ಏಸಪ್ಪ ಈಗ ತಿರುಗಿ ಏನು ಮಾಡಿದ್ದಾರೆ? ಹಲ್ಲೆಲೂಯಾ. ಆತನು ಒಂದು ಬಾರಿ ನಿಮ್ಮ ಪಾಪಗಳನ್ನು ಅಳಿಸಿದ ಮೇಲೆ ಅದನ್ನು ತಿರುಗಿ ಎಂದಿಗೂ ನೆನಪಿಗೆ ತೆಗೆದುಕೊಳ್ಳುವುದಿಲ್ಲ ಅಂತೆ ವಾಕ್ಯ. ಅದೇ ರೀತಿಯಾಗಿ ಹೇಳ್ತಲ್ವಾ? ಹಲ್ಲೆಲೂಯಾ. ಹಾಗಾದರೆ ದೇವರು ನಿಮ್ಮ ತಪ್ಪುಗಳನ್ನು ನೆನೆಸಿಕೊಳ್ಳದ ಹಾಗೆ ಆತನು ನಿಮ್ಮನ್ನು ಕ್ಷಮಿಸ್ತಾ ಇದ್ದಾನೆ ಅಂದರೆ ನಿಮ್ಮ ಹೃದಯದಲ್ಲಿ ಗಾಯ ಯಾವ ವ್ಯಕ್ತಿಯಿಂದ ಆಗಿದೆಯೋ ಆ ವ್ಯಕ್ತಿಯನ್ನು ನೀವು ಕ್ರಿಸ್ತನು ಹೇಗೆ ನಿಮ್ಮನ್ನು ಕ್ಷಮಿಸಿದ್ದಾನೋ ಹಾಗೆಯೇ ಪೂರ್ಣ ಮನಸ್ಸಿನಿಂದ ಕ್ಷಮಿಸಬೇಕು. ಹಲ್ಲೆಲೂಯಾ. ಆಗ ಮಾತ್ರವೇ ಆ ಕ್ಷಮಿಸುವಿಕೆ ನಿಮ್ಮ ಹೃದಯದಲ್ಲಿ ಕ್ರಿಸ್ತನಿಗೆ ಒಂದು ಮಾರ್ಗವನ್ನು ಮಾಡಿಕೊಡ್ತದೆ. ಆತನು ಬಂದು ನಿಮ್ಮ ಹೃದಯದ ಗಾಯಗಳನ್ನು ಕಟ್ಟುವುದಕ್ಕೆ. ಹಲ್ಲೆಲೂಯಾ. ಕ್ಷಮಾಪಣೆ ಮನಸ್ಸು ನಿಮ್ಮಲ್ಲಿ ಇಲ್ಲ ಅಂದರೆ ಆತನು ಎಂದಿಗೂ ನಿಮ್ಮ ಹೃದಯದ ಗಾಯಗಳನ್ನು ಕಟ್ಟಲಿಕ್ಕೆ ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ. ಈ ದಿನ ನೀವು ಎಷ್ಟೇ ಬಲವಾದಂಥ ಗಾಯವುಳ್ಳವರಾಗಿರ್ಬೋದು, ಪದೇ ಪದೇ ಗಾಯ ಮಾಡಲ್ಪಟ್ಟವರಾಗಿರ್ಬೋದು, ಪ್ರತಿ ಬಾರಿ ಅದನ್ನು ನೆನೆಸಿ ದುಃಖಿಸುತ್ತಾ ಕಣ್ಣೀರಿಡುತ್ತಾ ಇರ್ಬೋದು, ನನಗೆ ಯಾಕೆ ಈ ಜೀವಿತ ಅಂತ. ಆದರೆ ಕರ್ತನೆ ಹೇಳ್ತಾ ಇದ್ದಾನೆ, ನಾನು ಮುರಿದ ಮನಸ್ಸುಳ್ಳವರನ್ನು ಹುಡುಕಿ ಅವರ ಗಾಯವನ್ನು ಕಟ್ಟುತ್ತೇನೆ ಎಂಬುದಾಗಿ. ನೀವು ಆತನ ಸಾನ್ನಿಧ್ಯವನ್ನು ಹುಡುಕಬೇಕು, ಆತನಿಗೆ ನಿಮ್ಮನ್ನು ಒಪ್ಪಿಸಿಕೊಡಬೇಕು. ಯಾರಿಂದ ನಿಮಗೆ ಗಾಯ ಮಾಡಲ್ಪಟ್ಟಿದೆ ಅವರನ್ನು ಕ್ಷಮಿಸಬೇಕು. ಹಲ್ಲೆಲೂಯಾ. ದೇವರ ಮಾತುಗಳನ್ನು ಆಶೀರ್ವಾದ ಮಾಡಲಿ. ನಾವೆಲ್ಲರ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಈಗ ಒಪ್ಪಿಸಿಕೊಡೋದಾದರೆ ಒಪ್ಪಿಸಿಕೊಡ್ರಿ, ಅಥವಾ ನಾನು ನನ್ನ ಏಕಾಂತದಲ್ಲಿ ಒಪ್ಪಿಸಿಕೊಡ್ತೇನೆ ಎಂಬುದಾದರೆ ಆ ವ್ಯಕ್ತಿಗಳನ್ನು ನೀವು ಪೂರ್ಣ ಮನಸ್ಸಿನಿಂದ ಕ್ಷಮಿಸಿ ನಿಮ್ಮನ್ನು ದೇವರ ಹತೋಟಿಗೆ ಒಪ್ಪಿಸಿಕೊಟ್ಟಪ್ಪ, ನಾನು ಆತನನ್ನು ಆಕೆಯನ್ನು ಪೂರ್ಣ ಮನಸ್ಸಿನಿಂದ ಕ್ಷಮಿಸ್ತೇನಪ್ಪ. ಅವರು ನನಗೆ ಇಂತಿಂಥ ದ್ರೋಹವನ್ನೇ ಮಾಡಿದ್ದಾರೆ, ಆದರೆಪ್ಪ ನೀನು ಹೇಳಿದೆಯಲ್ಲ ಸ್ವಾಮಿಯಪ್ಪ, ಮುಯಿ ತೀರಿಸುವುದು ಯೆಹೋವನ ಕೆಲಸ ಎಂಬುದಾಗಿ ನಾನು ಅವರನ್ನಪ್ಪ ಪೂರ್ಣ ಮನಸ್ಸಿನಿಂದ ಕ್ಷಮಿಸುತ್ತೇನೆ ಅಪ್ಪ. ಅವರನ್ನು ನನ್ನನ್ನು ನಿನಗೆ ಒಪ್ಪಿಸಿಕೊಡುತ್ತೇನೆಪ್ಪ. ನೀನು ತಾನೇ ನಡೆಸು, ನನ್ನ ಹೃದಯದ ಗಾಯಗಳನ್ನು ಕಟ್ಟು ಅಪ್ಪ. ನಾನು ಸಮಾಧಾನ ಉಳ್ಳವನಾಗಿರಬೇಕು ದೇವರೇ. ಈ ಗಾಯಗಳು ನನ್ನ ಸಮಾಧಾನವನ್ನು ಕೆಡಿಸಿ ನನ್ನ ಜೀವಿತವನ್ನು ಬಳಲಿ ಬೆಂಡಾಗಿ ಮಾಡಿದೆ ಕರ್ತನೆ. ಹೀನ ಪರಿಸ್ಥಿತಿಗೆ ತಳ್ಳಿಬಿಟ್ಟಿದೆ ರಾಜ. ಆದರೆ ತಿರುಗಿ ನೀನು ನನ್ನ ಜೀವಿತವನ್ನು ಸರಿಪಡಿಸುವಾಗೆ ಅಪ್ಪ ಈ ಗಾಯಗಳನ್ನು ಕಟ್ಟು ಎಂಬುದಾಗಿ ಒಪ್ಪಿಸಿಕೊಡೋಣ.